ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ. ಫುಲ್ಲು ಇವಾಗ ಒಂದು 5 ಗಂಟೆಗೆ ಎದ್ದು ಅದು ತಣ್ಣೀರಲ್ಲಿ ಸ್ನಾನ ಮಾಡಿ, ಬಿಸಿನೀರಿರಲಿಲ್ಲ, ಹೀಟ್ ವಾಟರ್ ಇರಲಿಲ್ಲ. ಅದರಿಂದ ತಣ್ಣೀರಲ್ಲಿ ಸ್ನಾನ ಮಾಡಿ 5 ಗಂಟೆ 5 ಕಾಲಾಗಿದೆ, ರೆಡಿಯಾಗಿದ್ದೀವಿ. ಡೈರೆಕ್ಟ್ ಅಂಜನಾದ್ರಿ ಅಂಬಾಸ ನೋಡೋಕೆ ಹೋಗ್ತಾ ಇರೋದು. ರೂಮ್ ತೋರ್ಸೋಣ ಅಂತ ಆಗಿ ವೀಡಿಯೋ ಮಾಡಿದ್ದು. ರೂಮ್ ಕೂಡ ಸಖತ್ತಾಗಿದೆ, ನೋಡ್ತಾ ಇರ್ಬೋದು. ಈ ಥರ 1000 ರೂಪಾಯಿ ಆಯಿತು. ಇಲ್ಲೇ ದೇವಸ್ಥಾನದಿಂದ ಜಸ್ಟ್ ಈಗ ಸ್ಲಿಪ್ಪರ್ ಬಿಟ್ಬಿಟ್ಟು ಆರಾಮಾಗಿ ಒಂದು 200 ಹೆಜ್ಜೆ ಹಾಕಿದ್ರೆ ಬೆಟ್ಟದ ಹತ್ರ ಹೋಗ್ಬಿಡ್ತೀವಿ. ಬೆಟ್ಟದ ಎಂಟ್ರೆನ್ಸ್ ಹತ್ರ ಕಾಣಿಸ್ತದೆ. ಎಷ್ಟು 500 ಮೆಟ್ಲುಗಳಿದಲ್ಲ. ಮತ್ತು ಸುಮಾರು ದಿನದಿಂದ ನಾನು ಫಸ್ಟ್ ಗಾಡಿ ತೊಗೊಂಡೋಗಿ ಬರಬೇಕಂತ ಇದ್ದೀನಿ ಜಾಗ. ಇಲ್ಲಿಂದ ನಾವು ಬೇಗ ಬಂದಿರೋದಕ್ಕೆ ಜನ ಕಮ್ಮಿ ಇದ್ದಾರೆ. ಜನನೇ ಕಮ್ಮಿ ಆಲ್ಮೋಸ್ಟ್. ಅಕಸ್ಮಾತ್ ಎಲ್ಲ 7 ಗಂಟೆ 8 ಗಂಟೆ ಮೇಲೆ ಬಂದಿದ್ದರೆ ಹೆವಿ ರಶ್ ಇರ್ತಾಯಿದ್ರು. ಆದಷ್ಟು ಬರೋರು ಬೇಗ ಬರೋಕ್ಕೆ ಟ್ರೈ ಮಾಡಿ. ಹಾಗೆ ಸೂರ್ಯನ ಮೇಲೆ ಎಷ್ಟು ಗಂಟೆ ಸೂರ್ಯ ಹುಟ್ಟೋದು ಒಳ್ಳೆ ವ್ಯೂ ಇರುತ್ತಲ್ಲ ಇಲ್ಲಿ ಸಿಗುತ್ತೆ. ಸನ್ರೈಸು ಮಾತ್ರ ಸಖತ್ತಾಗಿ ನೋಡ್ಬೋದು. ಬೆಟ್ಟದ ಮೇಲೆ ತುದಿಗೆ ಹೋಗ್ಬಿಟ್ಟು ಹಾಗೆ ದರ್ಶನವೂ ಬೇಗ ಸಿಗುತ್ತೆ ಅಂತ ಹೇಳಿದ್ರು. ಕೇಳಿದ್ದಕ್ಕೆ ನೋಡೋಣ ಫೈನಲಾಗಿ. ಅರೆ ಅಲ್ಲಿ ಆ ಬೆಟ್ಟ ಹತ್ತಿದ್ದಕ್ಕೂ ಈ ಬೆಟ್ಟ ಹತ್ತಿದ್ದಕ್ಕೂ ಹೆವಿ ಡಿಫ್ರೆನ್ಸ್ ಇದೆ. ತುಂಬ ಡಿಫ್ರೆನ್ಸ್ ಇದೆ. ಇದು ತುಂಬ ಗ್ರಿಪ್ ಇದೆ. ಆಮೇಲೆ ನೀಟಾಗಿ ಮಾಡಿದ್ದಾರೆ, ಯಾವುದೇ ರೀತಿಯ ಸೇಫ್ಟಿ ಹಿಂಜರಿಕೆ ಇಲ್ಲ, ಸೇಫ್ಟಿ ಆಗಿದೆ. ಆಮೇಲೆ ಮೇಲ್ಗಡೆ ಟಾಪು ಕೂಡ ರೂಫ್ ಇದೆ, ಮಳೆಗಾಲದಲ್ಲಿ ಹೋಗ್ಬೋದು. ಈಗ ಮಾತ್ರ ಎಲ್ಲ ಕಡೆಯೂ ಸುತ್ತಮುತ್ತ ಬೆಟ್ಟಗಳು ಪಾಗುತ್ತಾರೆ. ಹತ್ತಿರೋದೇ ಅರ್ಧ ಭಾಗ ಅಷ್ಟೇ. ಅರ್ಧ ಭಾಗಕ್ಕೆ ಈ ರೇಂಜಿಗೆ ವ್ಯೂ ಇದೆ. ಹಾಗೆ ಅಲ್ಲಿ ರೆಸ್ಟ್ ಮಾಡಲಿಕ್ಕೆ ಅಲ್ಲಿ ಸ್ವಲ್ಪ ಚೇರ್ಗಳ ವ್ಯವಸ್ಥೆ ಇದೆ. ಏನು ನೋಡಿ, ಇಲ್ಲಿಂದನೇ ಅರ್ಧ ಹತ್ತಿರೋದಕ್ಕೆ ಈ ರೇಂಜಿಗೆ ವ್ಯೂ ಐತಲ್ಲ. ಹತ್ತಕ್ಕೆ ಮಾತ್ರ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಸ್ಟೆಪ್ಸ್ ಆ ಕಡೆ ಈ ಕಡೆ ಇಟ್ಕೊಳ್ಳೋಕ್ಕೆಲ್ಲ ಆರಾಮಾಗಿ ಹತ್ಬೋದು. ಆದರೆ ಸ್ವಲ್ಪ ಮೆಟ್ಲುಗಳು ಜಾಸ್ತಿ ಇದೆ. ಅಲ್ಟಿಮೇಟ್ ಆಗಿದೆ, ಸಾಕಾಗಿದೆ. ಊರು ಎಲ್ಲ ಬರಬೇಕು ಈ ಜಾಗಗಳಿಗೆ. ಲೈಟಿನ ವ್ಯವಸ್ಥೆ ಆಗಿರ್ಬೋದು, ನೀಟಾಗಿ ಬೆಳಕು ಕಾಣುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಮಾತ್ರ. ಇಲ್ಲಿಂದ ವ್ಯೂ ರಾತ್ರಿ ಎಲ್ಲ ಇರೋಲ್ಲ ಮೇ ಬಿ. ಬರ್ರಿ ಆದರೂ ಸ್ವಲ್ಪ ಒಂದೇ ಸತಿ ಹತ್ತಕ್ಕಾಗಲ್ಲ. ಒಂದೇ ಸತಿ ಎಲ್ಲ ಆಗಲ್ಲ. 575 ಸ್ಟೆಪ್ಸು. ಸ್ವಲ್ಪ ಆದ್ರೆ ರೆಸ್ಟ್ ಮಾಡ್ಕೊಂಡು ಹತ್ತಕ್ಕೆಲ್ಲ ಚೇರ್ಗಳೆಲ್ಲ ವ್ಯವಸ್ಥೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ವಯಸ್ಸಾದವ್ರಿಗಂತೂ ತುಂಬ ಹೆಲ್ಪ್ ಆಗುತ್ತೆ. ನಮಗೆ ಹೆಲ್ಪ್ ಆಗ್ತದೆ. 575 ಮೆಟ್ಲುಗಳೈತೆ. ಕಿಷ್ಕಿಂದ ಹೆಸರು ಮಾತ್ರ. ಆದರೂ ಇಲ್ಲಿಂದ ವ್ಯೂ ಬೆಳಗಿನ ಸಖತ್ತಾಗಿ ಕಾಣಿಸುತ್ತೆ. ಇಲ್ಲಿ ಬೆಟ್ಟ, ಸೂರ್ಯ ಹುಟ್ಟೋದು. ಅದು ಹೆಂಗೆ ಈಗ ನೋಡು, ಬಂಡೆಗಳು ಎಷ್ಟು ಬಂಡೆ ಕೆಳಗಡೆ ಮೆಟ್ಲು ಎಷ್ಟು ಸಖತ್ತಾಗಿ ಮಾಡಿದ್ದಾರೆ. ಒಕ್ಕೊಂಡು ಹೋಗ್ಬೇಕು ಇಲ್ಲಿಂದ. ಇನ್ನೇನು ಆಲ್ಮೋಸ್ಟ್ ರೀಚ್ ಆಯಿತು. ಟಾಪ್ ಹೋಗ್ತಾ ಇದ್ದೀವಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಎಂಥ ತಂಡಿದ್ರು ಯಾವುದೇನೆ ತಣ್ಣೀರಲ್ಲಿ ನೋಡ್ದೆ, ಸ್ನಾನ ಮಾಡಿದ್ದವು ಮಜ್ಜಿ. ಏನೇನು ಅನಿಸಿಲ್ಲ. 5 ಗಂಟೆಗೆ ಎದ್ದೆ. ಫೈನಲಿ ದೇವಸ್ಥಾನ ರೀಚು. ಅಲ್ಲ ಎಷ್ಟು ಜನ ಬಂದಿದ್ದಾರೆ ಅಲ್ಲ, ಇಷ್ಟು ಬೇಗ. ಬೆಳಗ್ಗೆ ಬರೋದೇ ಬೆಟರು. ಇಲ್ಲಾಂದರೆ ತುಂಬ ಜನ ರಶ್ಶಾಗಿ ಹೋಗ್ತಾರೆ. ಅದು ಬೇರೆ ವಾರ, ಶನಿವಾರ ಇವತ್ತು. ಫೈನಲಿ ಬಂದಾಯಿತು. ರೀಚ್ 575 ಸ್ಟೆಪ್ಪು ಎಲ್ಲ.
ಕೂತ ನೋಡೋರು ಶಿಸ್ತಾಗಿ ಫಾರಿನವರು ತುದಿ ಖುಷಿ ಆಯಿತು. ಲೆವೆಲ್ ಕಾಣಿಸ್ತದೆ, ಗ್ರೇಟ್. ಬ್ಯಾಗ್ ಮಕ್ಕಳು ಹುಷಾರಪ್ಪ, ಬ್ಯಾಗು ಎತ್ಕೊಂಡು ಹೋಗ್ಯಾಬಿಡ್ತಾರೆ, ಹಾರ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಬಾಸ್ ಶಿಷ್ಯಂದ್ರು ಶಿಷ್ಯಂದಿಲ್ಲ ಬಾಸೆ ಬೇರೆ ಯಾವ ದೇವರಿಗೂ ಆಶೀರ್ವಾದ ಇಲ್ಲ, ಅವ್ರೊಬ್ಬರೇ ಟಾಪರು. ಆದರೂ ಬೆಳಗ್ಗೆ ಬಂದು ಸುತ್ತಮುತ್ತ ಏನು ಈ ಬಂಡೆಗಳ ಮಧ್ಯೆ ಎಲ್ಲ ಸುತ್ತಮುತ್ತ ಈ ಸೂರ್ಯ ಹುಟ್ಟೋದು ಒಂದು ವೇಟಿಂಗ್. ಇಲ್ಲಿ ಹಿಂಗೆ ಇಲ್ಲೇನಾ ಸನ್ರೈಸ್ ಆಗೋದು? ಈ ಕಡೆ ರೈಟ್ ಸರ್, ಇಲ್ಲ ನಿನ್ನ ರೈಟ್ ಸರ್. ಸನ್ರೈಸ್ ಯಾವ ಕಡೆ ಆಗೋದು? ಪೂರ್ವ ಯಾವುದು ಹೇಳಿ? ಅದು ದಿಕ್ಕುಗಳು ನಂಗೆ ಗೊತ್ತಿಲ್ಲ ಗುರು. ಪೂರ್ವ ಒಂದು ಈ ಕಡೆ ಬರುತ್ತೆ ನಿಮಗೆ. ಆ ಥರ ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಇವಾಗ ನಾವು ಬಂದಿದ್ದಕ್ಕೆ ಬೇಗ ಬಂದರೆ ದರ್ಶನ ಆರಾಮಾಗಿ ಸಿಕ್ಬಿಡುತ್ತೆ. ಲೇಟಾಗಿ ಬಂದರೆ ಕ್ಯೂ ಮಾಡಿ ವೆಯ್ಟ್ ಮಾಡಿ ದರ್ಶನ ಮಾಡಬೇಕು. ಆದರೂ ಹಂಪಿನೂ ಒಂಥರ ಡಿಫ್ರೆಂಟು, ಇದು ಒಂಥರ ಹೆವಿ ಡಿಫ್ರೆಂಟು. ಬರ್ತಿದ್ಯಾ ಫೋಟೋಸ್ ಎಲ್ಲ? ಸ್ವಲ್ಪ ಬೆಳಕಾದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇವಾಗ ಈ ಫಾಗು ಈ ಮಬ್ಬಿಗೆ ಒಂಥರ ಡಲ್ ಹೊಡಿತಾ ಇರುತ್ತೆ. ಸೆಟ್ ಮಾಡ್ತಿರ್ತಾರೆ. ಏನು ಸಕಾಲ ಕಾಣಿಸ್ತದೆ ನೋಡು. ಇವಾಗ ಸೂರ್ಯ ಹುಟ್ಟಾನಲ್ಲ ಇವಾಗ, ತಕ್ಷಣ ಸಕಾಲ ಕಾಣಿಸುತ್ತೆ ನೋಡು. ಬಂದು ಕನ್ನಡದ ಮಾತಾಡಲಿ. ಇಳಿಯೋದು ಆರಾಮಾಗಿ, ಸ್ವಲ್ಪ ಆರಾಮಾಗಿ ಇಳಿದು ಬಿಡ್ಬೋದಲ್ಲ. ಬಾಸ್ ಟಾಪಲ್ಲಿ ಇರ್ತಾರೆ ಅಂತ ಹೇಳಿ ನಾನು. ಯಾಕಪ್ಪ? ಅವ್ರ ಗಾತ್ರಕ್ಕೆ ನೆಲ ಮೇಲೆ ಎಲ್ಲಿಲ್ಲ, ಇನ್ನು ಜಾಗಕ್ಕಾಗಲ್ಲ ಅಂತೀಯ? ಇಳಿಬೇಕಾದ್ರೆ ಒಂದು ಲೆವೆಲ್ಗೆ ಇಳಿದು ಬಿಡ್ಬೋದಲ್ಲ, ಹತ್ತಬೇಕಾದ್ರೆ ಸ್ವಲ್ಪ ಕಷ್ಟ. ಬರ್ರಿ ಹತ್ತಬೇಕಾದ್ರೆ ಕತ್ಲಲ್ಲಿ ಹತ್ತಿದ್ದಕ್ಕೆ ಡಿಸ್ಟೆನ್ಸ್ ಗೊತ್ತಾಗ್ಲಿಲ್ಲಲ್ಲ. ಈಗ ಇನ್ನೂ ಇಳಿತಾ ಇದ್ದೀವಿ, ಇನ್ನೂ ಗೊತ್ತಾಗ್ತಾನೆ. ಹಾಂ ಮೇ ಬಿ ಇರುತ್ತೆ. ಚಿಕ್ಕ ಚಿಕ್ಕ ಟೆಂಪಲ್ ಮಾಡಿದಾರಲ್ಲ, ಹಾಂ ಅಲ್ಲಿ